ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ನೌಕರರು ಭಾಗಿಯಾಗಿದ್ದು, ಗ್ರಾಮ ಪಂಚಾಯಿತಿಯ ನೌಕರರು ಹಲವು ವರ್ಷಗಳ ಸತತ ಹೋರಾಟದ ಪರಿಶ್ರಮದಿಂದ ನಾವು ಅಲ್ಪ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಇವುಗಳನ್ನು ಈಡೇರಿಸಲು ಅಧಿಕಾರಿಗಳು ಮುಂದಾಗ್ತಿಲ್ಲ. ಜೊತೆಗೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಅನುಮೋದನೆ ಬಾಕಿ ಇದೆ. ಈ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡೇಟಾ ಆಪರೇಟರ್, ಕರ ವಸೂಲಿಗಾರ, ಜಲಗಾರ, ಜವಾನ ಹಾಗೂ ಸ್ವಚ್ಛತೆಗಾರರನ್ನ ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಂತ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಇರ್ತಾರೆ ಮತ್ತು ಜನಪ್ರತಿನಿಧಿಗಳು ಇರ್ತಾರೆ, ಇವರು ನಮ್ಮ ನೌಕರರ ಪರವಾಗಿ ಕೆಲಸವನ್ನ ನಿರ್ವಹಿಸದೆ ಇವತ್ತು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ಸಿಐಟಿಯನ್ನ ಗ್ರಾಮ ಪಂಚಾಯತಿ ನೌಕರರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೂಡ ಇದಕ್ಕೆ ಇವತ್ತು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಬಲವಾಗಿ ನಿಲ್ಲುತ್ತೆ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಯಾಕಂತಂದ್ರೆ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ರಾತ್ರಿ ಮಲಗುವ ತನಕ ಆ ಗ್ರಾಮಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಗ್ರಾಮ ನೈರ್ಮಲ್ಯವನ್ನ ಕಾಪಾಡುವುದರ ಜೊತೆಗೆ ಎಲ್ಲ ಜೀವ ಸಂಕುಲಗಳಿಗೆ ಇವತ್ತು ನೀರನ್ನು ಒದಗಿಸಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಚಾಚು ತಪ್ಪದ ಬಂಧುಗಳೇ. ಇದರ ಜೊತೆಗೆ ಇವತ್ತು ಸರ್ಕಾರದ ಯಾವುದೇ ಕಾಯ್ದೆಗಳು ಬಂದರೂ ಕೂಡ ಅದನ್ನ ಗ್ರಾಮೀಣ ಪ್ರದೇಶದಲ್ಲಿ ಜಾರಿ ಮಾಡಲಿಕ್ಕೆ ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ಇದನ್ನ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಬೆಳಗ್ಗೆ ಎದ್ದಲ್ಲಿ ನೀರು ಬಿಡಬೇಕಾದ್ರೆ ನೀವು ನೀರು ಬಿಟ್ಟು ಅಲ್ಲಿ ಓಡ್ತಾ ಇರ್ತದೆ, ನೀವು ಬನ್ನಿ ಇಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಸಂಬಂಧ ಇಲ್ಲದೆ ಇರುವಂತ ಪೊಲೀಸ್ ಇಲಾಖೆಯವರು ನಿರ್ವಹಿಸುವಂತ ಕೆಲಸವನ್ನ ಬಾರ್ಡರ್ಗಳಲ್ಲಿ ನೀವು ನಿಭಾಯಿಸಿ ಬನ್ನಿ ಅಂತ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಇವತ್ತು PW ಇಲಾಖೆ ಮಾಡುವಂತ ಕೆಲಸಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ರಾತ್ರಿ ಹೊತ್ತು ಎಲ್ಲಾ ರೀತಿಯಾದಂತ ಕೆಲಸಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಆದ್ರೆ ಕನಿಷ್ಠ ನೀವು ಹಾಕೊಳ್ಳಕ್ಕೆ ಕನಿಷ್ಠ ಶೂ ಅನ್ನು ಕೊಳ್ಳಕ್ಕೆ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಯೋಗ್ಯತೆ ಇಲ್ಲ ಸರ್. ಅಷ್ಟೇ ಅಲ್ಲ, ನಿಮ್ಮ ಕೈಗಳಿಗೆ ಬ್ಲೌಸ್ ಹಾಕೊಳ್ಳಕ್ಕೆ, ಬ್ಯಾಟ್ ಹಾಕೊಳ್ಳಕ್ಕೆ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಯೋಗ್ಯತೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಫಿಟ್ನೆಸ್ ಫೈನಾನ್ಸ್, ಬಜೆಟ್ ಫೈನಾನ್ಸ್ಗೆ ದುಡ್ಡು ಬರ್ತದೆ. ಆ ದುಡ್ಡಲ್ಲಿ ನಿಮಗೆ ಖರ್ಚು ಮಾಡಬೇಕು ಅಂತಿದೆ. ಅಷ್ಟೇ ಅಲ್ಲ, ನೀವು ಕರ ವಸೂಲಿಗಾರರಾಗಿ ಏನು ಕಂದಾಯವನ್ನ ವಸೂಲು ಮಾಡ್ತಾ ಇದ್ದೀರಿ, ಅದರಲ್ಲೂ ಕೂಡ ನಿಮ್ಗೆ ಖರ್ಚು ಮಾಡಬೇಕು ಅಂತ ಹೇಳಿ ಸರ್ಕಾರದ ಕಾನೂನಿದೆ, ಸುಪ್ರೀಂ ಕೋರ್ಟ್ ನ ಕಾನೂನಿದೆ. ಆದ್ರೆ ಈ ಕಾನೂನುಗಳನ್ನ ಪಕ್ಕಕ್ಕಿಟ್ಟು ಇವತ್ತು ನಿಮಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಳ್ಳಕ್ಕೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಅದರ ಬದಲಿಗೆ ನಿಮ್ಮ ಹಣವನ್ನ ಅಲ್ಲಿ ಯಾರು ಜನಪ್ರತಿನಿಧಿಗಳಾಗಿ ಆಯ್ಕೆ ಬಂದಿರ್ತಾರೋ ಅವರ ಪಾಕೆಟ್ ಮನೆ ಆಗಿ ಇವತ್ತು ವರ್ಗಾವಣೆ ಆಗ್ತಾ ಇದೆ. ಅದನ್ನ ನಮ್ಮ ಅಧಿಕಾರಿಗಳು ಇವತ್ತು ತೀವ್ರವಾಗಿ ಅದನ್ನ ಚರ್ಚೆ ಮಾಡಿ ಅದು ಅವ್ರ ಮುಖಾಂತರ ನಮಗೆ ಕೊಡಬೇಕಾಗಿರುವಂತ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದೀವಿ ಅಧಿಕಾರಿಗಳ ಸಮ್ಮುಖದಲ್ಲಿ.